ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ಏನು ಪೊಲೀಸ್ ಪರೀಕ್ಷೆ 2026ರ ತರಗತಿ ಏನಪ್ಪಾ ಅಂತ ಅಂದ್ರೆ ನಿಮಗೆ ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಸಿಗತ್ತೆ ಅಂತ ಅಂದ್ರೆ ಪೊಲೀಸ್ ಪರೀಕ್ಷೆಯ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಕೀ ಆನ್ಸರ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ತಾ ಹೋಗಿ. ತುಂಬಾ ಇಂಪಾರ್ಟೆಂಟ್ ಆಗಿ ಈ ತರಗತಿಗಳು ಇರುತ್ತೆ. ಓಕೆನಾ? ನೋಡಿ, ಮೊದಲನೇದಾಗಿ ನಮ್ದಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪಾ ಅಂತ ಅಂದ್ರೆ ಇಲ್ಲಿ D2 ಸೀರೀಸ್ ನಮ್ಮ ಹತ್ರ ಇದೆ. ಓಕೆನಾ? D2 ಸೀರೀಸ್ ನಮ್ಮ ಹತ್ರ ಇದೆ. ಈ ಒಂದು D2 ಸೀರೀಸ್ ಅನ್ನು ನಾವು ಬಿಡಿಸ್ತಾ ಇದ್ದೀವಿ. ನಿಮ್ಮ ಹತ್ರ ಯಾವ ಸೀರೀಸ್ ಇದೆ ನೀವು ಅದನ್ನ ಬಿಡಿಸಬಹುದು. ಒಂದೊಂದಾಗಿ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ನಾನು ಈ ಒಂದು ತರಗತಿಯಲ್ಲಿ ಏನಪ್ಪಾ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿನ ಬಿಡಿಸೋದಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಒಂದು ತರಗತಿಯಲ್ಲಿ ಮೆಂಟಲ್ ಎಬಿಲಿಟಿ ಸಪರೇಟ್ ಮಾಡ್ಕೊಳ್ಳೋಣ. ಸಪರೇಟ್ ಒಂದು ತರಗತಿಯನ್ನ ಮಾಡ್ಕೊಡ್ತೀನಿ, ಅಲ್ಲಿ ಬಿಡಿಸ್ತೀನಿ. ಇವತ್ತಿನ ಸಂಪೂರ್ಣವಾಗಿ ನಾವು ಕೆ ನೋಡ್ಕೊಂಡ್ಬಿಡೋಣ. ಕೆ ಒಂದು ಸಂಪೂರ್ಣವಾಗಿ ಇರತಕ್ಕಂತಹ ಒಂದು ಏನಪ್ಪಾ ಅಂತ ಅಂದ್ರೆ ಏನು ಕೀ ಆನ್ಸರ್ಸ್ ಗಳನ್ನ ನೋಡೋಣ. ಈ ಒಂದು ಮೆಂಟಲ್ ಎಬಿಲಿಟಿ ಕೀ ಆನ್ಸರ್ಸ್ ಗಳು ಕೂಡ ಬೇಕು ಅಂತ ಅಂದ್ರೆ ಈಗಲೇ ನಾನು ಹೇಳ್ತೇನೆ. ಬಟ್ ಏನಪ್ಪಾ ಅಂತ ಅಂದ್ರೆ ಅದನ್ನ ಬಿಡಿಸೋದು ಬೇಕು, ಹೌದಲ್ವಾ? ಬಿಡಿಸೋದು ಬೇಕು. ಬೇಕಾದ್ರೆ ಈ ಒಂದು ಮೊದಲನೇ ಪ್ರಶ್ನೆ ಬಿಡಿಸ್ತೀನಿ, ನಿಮಗೆ ತೋರಿಸ್ತೇನೆ. ಒಂದ್ಸರಿ ನೋಡಿ, ಟ್ರೈ ಮಾಡಿ. ಈಗ ನೋಡಿ, ಮೊದಲನೇದಾಗಿ ಪ್ರತಿಯೊಂದು ಒಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಏನಪ್ಪಾ ಅಂತ ಅಂದ್ರೆ ಚಿಹ್ನೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ಗಳನ್ನ ಯಾವ ರೀತಿ ಮಾಡಿ ಅಂತ ಅಂದ್ರೆ ಈ ಗುಂಪುಗಳನ್ನ ಮಾಡಿ ಕರೆಕ್ಟ್ ಆಗಿ ನೀವು ಗುಂಪು ಮಾಡಿ ಅಂತ. ನೋಡಿ, ಮೊದಲನೇ ಆಪ್ಷನ್ ಏನಿದೆ, 1, 3, 5 ಅಂತ. ಒಂದು ಇದೆ, ಒಂದು ಅಂದ್ರೆ ಇದು ಒಂದಿದೆ, ನೆಕ್ಸ್ಟ್ 3 ಇದೆ, ನೆಕ್ಸ್ಟ್ 5 ಇದೆ. ಓಕೆನಾ? 1, 3, 5 ಇದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಅಂತ ಅಂದ್ರೆ ಎರಡನೇದು 2, 6, 9 ಇದೆ. 2 ಇದೆ, 6 ಇದೆ, 9 ಇದೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲೂ ಕೂಡ ತ್ರಿಭುಜ, ಇಲ್ಲೂ ಕೂಡ ತ್ರಿಭುಜ, ಇಲ್ಲೂ ಚತುರ್ಭುಜ ಆಯಿತು, ಹಾಗಾಗಿ ಇದು ಅಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, 1, 3, 5 ಸರಿ ಇದೆ. 1, 3, 5 ಇದು ಸರ್ಕಲ್ ನ ಒಂದು ಸೆಮಿ ಸರ್ಕಲ್, ಸೆಮಿ ಸರ್ಕಲ್ ಅಂತ ಕರಿತೀವಿ. ಇದು ಒಂದು ವೃತ್ತ ಅಂತ ಕರಿತೀವಿ. ಇದು ಕೂಡ ವೃತ್ತದ ಅರ್ಧ ಭಾಗ ಅಂತ ಕರಿತೀವಿ. ಹಾಗಾಗಿ 1, 3, 5 ಸರಿ ಇದೆ. 1, 3, 5 ಇಲ್ಲಿ ಸರಿ ಇದೆ, ಬಟ್ ಇಲ್ಲಿ ತಪ್ಪಿದೆ. ಹಾಗಾಗಿ ಒಂದನೇ ಒಂದು ಉತ್ತರ ತಪ್ಪು. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಆನ್ಸರ್ ಬರುತ್ತೆ ನೋಡಿ. 1, 3, 5 ಇರ್ತಕ್ಕಂಥ ಒಂದು ಆಪ್ಷನ್ಸ್ ನೋಡಿ. ಇಲ್ಲೂ ಕೂಡ ಇಲ್ಲ, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ನೆಕ್ಸ್ಟ್ ಇಲ್ಲಿದೆ 1, 3, 5 ಅಂತ. ಇದು ಸರಿ ಇದೆ. ನೆಕ್ಸ್ಟ್ 2, 6, 8 ಅಂತ ಕೊಟ್ಟಿದ್ದಾರೆ. 2, 6, 8 ಇಲ್ಲೂ ಕೂಡ ತ್ರಿಭುಜ, ಇಲ್ಲೂ ಕೂಡ ತ್ರಿಭುಜ, ಇಲ್ಲೂ ಕೂಡ ತ್ರಿಭುಜ ಇದೆ. ಹಾಗಾಗಿ ಇಲ್ಲಿ 2, 6, 8 ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಡಿ, ಆಪ್ಷನ್ 4 ಸರಿ ಉತ್ತರ. ಓಕೆನಾ? ಅರ್ಥ ಆಯ್ತಾ? ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಪೊಲೀಸ್ ಪರೀಕ್ಷೆಯಲ್ಲಿ ಎಕ್ಸಾಮ್ಸ್ಗೆ ನೀವು ಬಿಡಿಸ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಬಿಡಿಸಿದಾಗ ನಿಮಗೇನ್ ಸಿಗತ್ತೆ, ಈಸಿಯಾಗಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಆಗುತ್ತೆ. ಇಲ್ಲಿ ಒಂದು ಸ್ಕೋರ್ ನಾವು ಮಾಡಿದೀವಿ, ಈಗ ಒಂದು ಅಂಕವನ್ನ ನಾವು ಪಡ್ಕೊಂಡಿದೀವಿ. ಇದೇ ರೀತಿ ಪಡ್ಕೊಳ್ಬೇಕು. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಂಥ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ನಾನೇನ್ ಮಾಡ್ತೀನಿ, ನಿಮಗೆ ಸಪರೇಟ್ ಆಗಿ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಮೆಂಟಲ್ ಎಬಿಲಿಟಿ ತರಗತಿ ಅಂತಾನೆ. ನೋಡಿ ವಿದ್ಯಾರ್ಥಿಗಳು, ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, ಎಲ್ಲರೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆನ ನೋಡ್ಕೊಳ್ಳಿ. ನಾನು ಪ್ರೂಫ್ ವಿಡಿಯೋ ಕೂಡ ಒಂದು ಮಾಡ್ತೀನಿ. ಓಕೆನಾ? ಪ್ರೂಫ್ ವಿಡಿಯೋ ನಮ್ಮ ಒಂದು ಹಿಸ್ಟ್ರಿ ಕ್ಲಾಸ್ ಏನು ತರಗತಿಗಳು ಆಗಿದಾವೆ, ಅದರಲ್ಲಿ ಎಷ್ಟು ಕ್ವಶನ್ ಬಂದಿದಾವೆ ಅದನ್ನು ಕೂಡ ಪ್ರೂಫ್ ತೋರಿಸ್ತೀನಿ. ಅದನ್ನು ಕೂಡ ನೋಡೋಣಂತೆ. ಈಗ ಡೈರೆಕ್ಟ್ ಆಗಿ ನಾವು ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡ್ಬಿಡೋಣ. ನೋಡಿ ಬನ್ನಿ ಇವಾಗ. ಇವೆಲ್ಲ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿದಾವೆ. ನಾನು ನಿಮಗೆ ಮೆಂಟಲ್ ಎಬಿಲಿಟಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೇನೆ. ಓಕೆನಾ? 10 ಕ್ವಶನ್ ಆದವು. ನೆಕ್ಸ್ಟ್ ಈಗ ನೋಡಿ ಏನಿದೆ, 11ನೇ ಕ್ವಶನ್ ಇಂದ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಏನಿದೆ ನೋಡೋಣ. ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಇಲ್ಲೇನಿದೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೆಲವರು, ಇದು ಗಣಿತ. ನೋಡಿ, ಕೆಲವರು ಗಣಿತದಲ್ಲಿ, ಇದು ಮ್ಯಾಥ್ಸ್, ಇದು ಗಣಿತ. ಓಕೆನಾ? ಇದು ಗಣಿತ, ಇದು ಕೆಲವರು. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಅಂದ್ರೆ ಇವರು ದುರ್ಬಲರು. ಓಕೆನಾ? ಇದು ದುರ್ಬಲರು ಇವರು. ಓಕೆನಾ? ಇದರ್ಥ ಇರ್ಲಿ, ದುರ್ಬಲರಾಗಿರ್ತಾರೆ ಅಂತ. ನೆಕ್ಸ್ಟ್ ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಗಣಿತದಲ್ಲಿ ದುರ್ಬಲರಾಗಿರುವವರು ಅಂದ್ರೆ ಇವ್ರೇನ್ ದುರ್ಬಲರು ಇರ್ತಾರೆ, ಇವ್ರು ದುರ್ಬಲ ಇರ್ತಾರೆ, ಇವರೆಲ್ಲರೂ ಕೂಡ ಸಂಗೀತಗಾರರು ಅಂತ ಕೊಟ್ಟಿದ್ದಾರೆ. ಸಂಗೀತಗಾರರು, ಸಂಗೀತಗಾರರು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ತೀರ್ಮಾನ ಇದು. ಇಲ್ಲೇನು ಕೊಟ್ಟಿದ್ದಾರೆ, ತೀರ್ಮಾನವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂತ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆಲ್ಲ, ಎಲ್ಲಾ
ಏನು ಗಣಿತದಲ್ಲಿ ಇರ್ತಕ್ಕಂಥ ಒಂದು ದುರ್ಬಲರು ಸಂಗೀತಗಾರರಾಗಿರ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಟ್ರೂ ಆಗುತ್ತೆ, ಅಂದ್ರೆ ಖಂಡಿತವಾಗಿ ಸರಿ ಇದು. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಇದು ಕೂಡ ಮೆಂಟಲ್ ಎಬಿಲಿಟಿ ನಾನು ತೋರಿಸ್ತೀನಿ. ಇದು ಕೂಡ ಮೆಂಟಲ್ ಎಬಿಲಿಟಿ, ಒಂದು 15 ಕ್ವಶನ್ ಮೆಂಟಲ್ ಎಬಿಲಿಟಿ ಬಂದಿದೆ, ಓಕೆನಾ? ಅದು ಗೊತ್ತಿರಲಿ ನಿಮಗೆ. ಈಗ ನೋಡಿ, ಹೊಸದಾಗಿ ಇಲ್ಲಿ 16ನೇ ಕ್ವಶನ್ ಇಂದ ನಿಮಗೆ ಜಿ ಕೆ ಶುರು ಆಗುತ್ತೆ. ಜಿ ಕೆ ಪಾಯಿಂಟ್ಸ್ ಶುರು ಆಗುತ್ತೆ 16ನೇ ಕ್ವಶನ್ ಇಂದ. ಇದಕ್ಕೆ ನಾವು ಏನ್ ಮಾಡೋಣ ಅಂತ ಅಂದ್ರೆ ಕೀ ಆನ್ಸರ್ಸ್ ಗಳನ್ನ ನೋಡ್ಕೊಳ್ತಾ ಹೋಗೋಣ, ಓಕೆನಾ? ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಏನಪ್ಪಾ ಇಲ್ಲಿ ಪ್ರಶ್ನೆ ಅಂತ ಅಂದ್ರೆ, ಹೊಸದಾಗಿ ಮರು ಆಯ್ಕೆ ಆಗಿರ್ತಕ್ಕಂತಹ ಒಂದು ರಾಜ್ಯಸಭಾ ಸದಸ್ಯರನ್ನ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಅವರ ರಾಜ್ಯಗಳನ್ನ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನ ಇಲ್ಲಿ ಆರಿಸ್ಬೇಕು ನಾವು ಇವಾಗ, ಓಕೆನಾ? ಯಾವ್ದು ನೋಡಿ, ಮಾನ್ ಸಿಂಗ್, ಮೆರ್ಮಾನ್, ಪರ್ಮಾರ್ ಎಂಬತಕ್ಕಂಥವ್ರು ಅಂತ ಕೊಟ್ಟಿದ್ದಾರೆ. ಅಲ್ಕಾ ಸಿಂಗ್ ಅಂತ ಕೊಟ್ಟಿದ್ದಾರೆ. ತರುಣ್ ಚುಗ್ ಅಂತ ಇದ್ದಾರೆ. ರಾಜೇಂದ್ರ ಹೀರಾಲಾಲ್ ಜೈನ್ ಅಂತ ಇದ್ದಾರೆ. ಹಾಗಾದ್ರೆ ಯಾವ್ರಿರು, ಯಾರ್ಯಾರು ಎಲ್ಲೆಲ್ಲಿ ಸೆಲೆಕ್ಟ್ ಆಗಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ನೋಡೋಣ ನಾವು ಯಾರ್ಯಾರು ಎಲ್ಲೆಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ, ಓಕೆನಾ? ಓಕೆ, ನೋಡಿ, ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿ ಇದ್ದು ಅದರನ್ನು ಯಾವ ಒಂದು ಆಯ್ಕೆ ಮುಖಾಂತರ ಪಟ್ಟಿಯಲ್ಲಿ 2ರಲ್ಲಿ ಇರತಕ್ಕಂಥ ರಾಜ್ಯಗಳೊಂದಿಗೆ ಸರಿಯಾಗಿ ಜೋಡಿಸಿ ಅಂತ ಕೊಟ್ಬಿಟ್ಟಿದ್ದಾರೆ, ಓಕೆನಾ? ನೋಡಿ, ಯಾವುದು ಮಾನ್ ಸಿಂಗ್, ಪೆರ್ಮಾರ್ ಎಂಬತಕ್ಕಂಥವ್ರು ಯಾವ ಒಂದು ರಾಜ್ಯಕ್ಕೆ ಸಂಬಂಧ ಹೊಂದಿರ್ತಾರೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಅಲ್ಕಾ ಸಿಂಗ್ ಎಂಬತಕ್ಕಂಥವ್ರು ಯಾವ ರಾಜ್ಯಕ್ಕೆ ಸೇರಿರ್ತಾರೆ. ನೆಕ್ಸ್ಟ್ ತರುಣ್ ಚುಗ್ ಎಂಬತಕ್ಕಂಥವ್ರು ಇವರು ಯಾವ ರಾಜ್ಯಕ್ಕೆ ಸೇರಿರ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಯಾರಪ್ಪ ಅಂತ ಅಂದ್ರೆ ಈ ಒಂದು ರಾಜೇಂದ್ರ ಹೀರಾಲಾಲ್ ಜೈನ್ ಅವರು ಯಾವ ಒಂದು ರಾಜ್ಯಕ್ಕೆ ಸೇರಿರ್ತಾರೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಮಾಡಿ ನೋಡೋಣ. ರಾಜೇಂದ್ರ ಹೀರಾಲಾಲ್ ಜೈನ್ ಅವರು ಯಾವ ಒಂದು ರಾಜ್ಯಕ್ಕೆ ಸೇರಿರ್ತಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ರಾಜೇಂದ್ರ ಹೀರಾಲಾಲ್ ಜೈನ್ ಅಂತಕ್ಕಂಥವ್ರು ಇವರು ಮಧ್ಯಪ್ರದೇಶಕ್ಕೆ ಸೇರಿರ್ತಾರೆ, ಓಕೆನಾ? ಇವರು ಮಧ್ಯಪ್ರದೇಶಕ್ಕೆ ಸೇರಿರ್ತಾರೆ. ಡಿ ಎಂಬತಕ್ಕಂಥದ್ದು 3 ಬರ್ಬೇಕು, ಹೌದಾ? ಡಿ ಎಂಬತಕ್ಕಂಥದ್ದು 3 ಬರ್ಬೇಕು. ನೆಕ್ಸ್ಟ್ ಇಲ್ಲಿ ಯಾರಪ್ಪ ಅಂತ ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಜೇಂದ್ರ, ನಾನು ಮಧ್ಯಪ್ರದೇಶ ಅಂತ ಹೇಳಿದೆ ಅನ್ಸುತ್ತೆ. ರಾಜೇಂದ್ರ ಹೀರಾಲಾಲ್ ಜೈನ್ ಅಂತಕ್ಕಂಥವ್ರು ಮಹಾರಾಷ್ಟ್ರಕ್ಕೆ ಇವರು ಸೇರಿದಂತವ್ರು. ಇವರು ಮಹಾರಾಷ್ಟ್ರದಲ್ಲಿ ಸೇರಿರ್ತಕ್ಕಂಥ ಎಂ ಪಿ ಇವರು. ಇಲ್ಲಿಂದ ಏನಾಗಿರ್ತಾರೆ, ಇವರು ಸೆಲೆಕ್ಟ್ ಆಗಿರ್ತಾರೆ. ಹಾಗಾದ್ರೆ ಡಿ ಎಂಬತಕ್ಕಂಥದ್ದು 3, ಡಿ ಎಂಬತಕ್ಕಂಥದ್ದು 2. ಎಲ್ಲಿದೆ 2? ಡಿ ಎಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಬಟ್ ಇಲ್ಲೂ ಇಲ್ಲ. ಏನಪ್ಪಾ ಅಂತ ಅಂದ್ರೆ ನನ್ನ ಪ್ರಕಾರ ಈ ರಾಜೇಂದ್ರ ಹೀರಾಲಾಲ್ ಜೈನ್ ಎಂಬತಕ್ಕಂಥವ್ರು ಇವರು ಮಹಾರಾಷ್ಟ್ರದಿಂದ ಬಂದಿರಬೇಕು. ಬಟ್ ಇಲ್ಲಿ ಎಲ್ಲೂ ಕೂಡ ಆಪ್ಷನ್ ಇಲ್ಲ, ಇದು ಗ್ರೇಸ್ ಬರುವಂತ ಸಾಧ್ಯತೆ ಇರುತ್ತೆ, ಓಕೆನಾ? ಗ್ರೇಸ್ ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಗುಜರಾತ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಬ್ಬರನ್ನ ನೋಡ್ಬೋಣ. ತರುಣ್ ಚುಗ್ ಎಂಬತಕ್ಕಂಥವ್ರು ಯಾವ ಒಂದು ರಾಜ್ಯಕ್ಕೆ ಸೇರಿರ್ತಾರೆ ಅಂತ. ತರುಣ್ ಚುಗ್, ಓಕೆನಾ? ತರುಣ್ ಚುಗ್ ಯಾವ ಒಂದು ಇದಕ್ಕೆ ಸೇರಿರ್ತಾರೆ ಅಂತ ಮಧ್ಯಪ್ರದೇಶಕ್ಕೆ ಸೇರಿರ್ತಾರೆ, ಓಕೆನಾ? ಇವರು ಮಧ್ಯಪ್ರದೇಶ. C3 ಬರಬೇಕು. C3 ಇಲ್ಲಿದೆ, C3 ಇಲ್ಲಿದೆ, C3 ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಎ ಎಂಬತಕ್ಕಂಥದನ್ನ ನೋಡೋಣ. ಮಾನ್ ಸಿಂಗ್, ಮೆರ್ಮಾನ್, ಪೆರ್ಮಾರ್ ಎಂಬತಕ್ಕಂಥವ್ರು. ಮಾನ್ ಸಿಂಗ್, ಮೆರ್ಮಾನ್, ಪೆರ್ಮಾರ್ ಎಂಬತಕ್ಕಂಥವ್ರು ಯಾವ ರಾಜ್ಯಕ್ಕೆ ಸೇರಿದ್ದಾರೆ ಅಂತ. ಮಾನ್ ಸಿಂಗ್, ಮೆರ್ಮಾನ್, ಪೆರ್ಮಾರ್ ಇವರು ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಬಂದಾಗ ನಮಗೆ ಇಲ್ಲಿ ಇವರು ಗುಜರಾತಿಗೆ ಸೇರಿರ್ತಾರೆ, ಓಕೆನಾ? ಎ ಎಂಬತಕ್ಕಂಥದ್ದು 4ನೇದು. ಎ ಎಂಬತಕ್ಕಂಥದ್ದೇನು 4. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಈಗ ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ. ಆಗಮನ್ ಎಂಬತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಮಿಷನ್ ಆಗಮನ್ ಅಂತ ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇತ್ತು ಈ ಒಂದು ಮಿಷನ್ ಆಗಮನ್ ಎಂಬುದು. ಮತ್ತೆ ವಿಕ್ರಮ್ ಎಂಬತಕ್ಕಂಥ ಒಂದು ರಾಕೆಟ್ಗೆ ಇದು ಸಂಬಂಧ ಹೊಂದಿದೆ. ವಿಕ್ರಮ್ ಎಂಬತಕ್ಕಂಥ ರಾಕೆಟ್ಗೆ ಸಂಬಂಧ ಹೊಂದಿದೆ. ಇಲ್ಲೇನ್ ಕೇಳಿದರೆ ಆಗಮನ್ ಎಂಬುದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಆಗಿದೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ, ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, JSJB ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇದ್ರ ಮೇಲೆ ಪ್ರಶ್ನೆ ಬಂದಿದೆ. JSJB 2.0 ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪಾ JSJB ಅಂತ ಅಂದ್ರೆ ಜನಸಂಚಯ್ ಜಲ ಭಾಗೀರ್ದಾರಿ ಅಂತ ಕೊಟ್ಟಿದ್ದಾರೆ. ಜಲಸಂಚಯ್ ಜನ ಭಾಗೀರ್ದಾರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಜೀವನ್ ಸಂಚಯ್ ಜನ ಭಾಗೀರ್ದಾರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಲಸಂಚಯ್ ಜೀವನ್ ಭಾಗೀರ್ದಾರಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಜಲಸಂಚಯ್ ಜೀವನ್ ಭಾಗೀರ್ದಾರಿ ಅಲ್ಲ, ಜಲಸಂಚಯ್ ಜನ ಭಾಗೀರ್ದಾರಿ. ಇದು
ಇದಕ್ಕೆ ಸಂಬಂಧ ಹೊಂದಿದೆ. ಓಕೆನಾ? ಆಪ್ಷನ್ ಇಲ್ಲಿ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4. ಓಕೆನಾ? ಅದೇ ರೀತಿ ಬನ್ನಿ, 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟು. 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನಪ್ಪಾ ಅಂತ ಅಂದ್ರೆ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಅಂತ ಕರಿತೀವಿ. ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಅಂದ್ರೆ ಮಹಾನಗರ ಪಾಲಿಕೆಯಿಂದ ಈಗ ಏನಾಗಿದೆ ಅಂತ ಅಂದ್ರೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಗಿದೆ. ಹಾಗಾದ್ರೆ ಈ ಒಂದು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅಥವಾ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಇಲ್ಲಿ ಸರಿ ಆಗಿದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ದಪ್ಪ ಸರಿ ಅಂತ ಅಂದ್ರೆ ಇಲ್ಲಿ ನೋಡಿ, ಇದನ್ನು ಮೇ 15ರಂದು ಏನ್ ಮಾಡಿದ್ದಾರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಾಗಿ ಸ್ಥಾಪನೆಯನ್ನ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿ ಇದೆ. ಓಕೆನಾ? ಅದೇ ರೀತಿ ಇಲ್ಲಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇದೆ. ಇದರ ಸಂಪೂರ್ಣ ಗ್ರೇಟರ್ ಬೆಂಗಳೂರು ಏನಿದೆ ಇದನ್ನ ಸಮೂಹದ ಉಸ್ತುವಾರಿ ಇಲ್ಲಿ ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಮೂರನೇದು ನೋಡಿ, ಕರ್ನಾಟಕ ಸರ್ಕಾರವು ಈಗ 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBA ರಚಿಸಿತು ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾಗಿ ಇಲ್ಲಿ ಯಾವ್ದಪ್ಪ ಅಂತ ಅಂದ್ರೆ ಆಪ್ಷನ್ ABC 3 ಕೂಡ ಸರಿ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಘೋಷಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಯಾವ ಕಾರ್ಯಕ್ರಮ ಅಂತ ಅಂದ್ರೆ ಉಲ್ಲಾಸ್ ಕಾರ್ಯಕ್ರಮದ ಅಡಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಉಲ್ಲಾಸ್ ಕಾರ್ಯಕ್ರಮ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ, ಸೆಹತ್ ಎಂಬತಕ್ಕಂಥದ್ದನ್ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೆಹತ್ ಎಂಬತಕ್ಕಂಥದ್ದು ಏನಪ್ಪಾ ಸೆಹತ್ ಅಂತ ಅಂದ್ರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಅಂತ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಇಲ್ಲೂ ಇದೆ, ಇಲ್ಲೂ ಇದೆ. ಸೈನ್ಸ್ ಎಕ್ಸಿಬಿಷನ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಶನ್. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ ಅಂತ ಕೊಟ್ಟಿದ್ದಾರೆ. 1990ರಲ್ಲಿ ಇದು ಯಾವುದರ ಒಂದು ಅತ್ಯುನ್ನತ ತರಬೇತಿ ಸಂಸ್ಥೆ ಅಂತ ಅಂದ್ರೆ ಇದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ, EPFO ಅಂತ ಕರಿತೀವಿ. EPFO ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದರ ಒಂದು ಏನಪ್ಪಾ ಅಂತ ಅಂದ್ರೆ ತರಬೇತಿ ಸಂಸ್ಥೆ ಅಂತ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಏನಿದೆ, ಜನರಲ್ NS ರಾಜಾ ಸುಬ್ರಮಣಿ ಎಂಬತಕ್ಕಂಥವ್ರು 2026ರ ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಣೆ ಮಾಡಿದ್ದಾರೆ. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮತ್ತೆ ಇಲ್ಲಿ ಇದು ಕರೆಂಟ್ ಅಫೇರ್ಸ್, ನಮ್ಮ ಒಂದು ಪರೀಕ್ಷೆಯಿಂದ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಿದೆ ಡೈರೆಕ್ಟ್ ಹಿಟ್ ಕ್ವಶನ್. ಇದು ಡೈರೆಕ್ಟ್ ಹಿಟ್ ಕ್ವಶನ್. ಅಲ್ಲಿ ನಾನು ಹೇಳಿದ್ದೇನೆ ಡೈರೆಕ್ಟ್ ಹಿಟ್ ಕ್ವಶನ್ ಇದು. ಅನಿಲ್ ಚೌಹಾಣ್ ಅವರು. ಓಕೆನಾ? ಅನಿಲ್ ಚೌಹಾಣ್ ಅವರು ಆಯ್ಕೆ ಆಗಿದ್ದಾರೆ. ಆಪ್ಷನ್ 4 ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ಒಂದು BA ಪರೀಕ್ಷೆಗೆ ನೀವೇನಾದ್ರೂ ಓದ್ತಾ ಇದ್ರಿ ಅಂತ ಅಂದ್ರೆ ಇಲ್ಲಿ ನಾವು ಸಂಪೂರ್ಣ ಬ್ಯಾಚ್ ಅಂತ ನಾವೇನ್ ಮಾಡಿದೀವಿ ಕೊಟ್ಟಿದೀವಿ. ಈ ಒಂದು ಸಂಪೂರ್ಣ ಬ್ಯಾಚ್ ಅಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ 501 ರೂಪಾಯಿಗೆ ಸಂಪೂರ್ಣವಾಗಿ ಬ್ಯಾಚ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಬ್ಯಾಚ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರಚಲಿತ ಘಟನೆಗಳು ಸೇರಿದಂತೆ 6 ತಿಂಗಳ ಪ್ರಚಲಿತ ಘಟನೆಗಳು ಸೇರಿದಂತೆ GKಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೋರ್ಸ್ ಲಭ್ಯವಿರುತ್ತೆ. PDF ಬ್ಯಾಚ್ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ 501 ರೂಪಾಯಿನ ಸೆಂಡ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಈ ಒಂದು ಬ್ಯಾಚ್ ಅನ್ನ ಕೊಡಲಾಗ್ತದೆ. ಎಲ್ಲರೂ ಕೂಡ ಈ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಓದ್ಕೊಳ್ಳಿ. ತುಂಬಾ ಜನ ಓದ್ತಿದ್ದಾರೆ. ಯಾಕೆ ಅಂತ ಅಂದ್ರೆ PC ಎಕ್ಸಾಮ್ ಅಲ್ಲೂ ಕೂಡ ನಮ್ಮ ಒಂದು ಈ ಒಂದು ಬ್ಯಾಚ್ ಇಂದ ಕ್ವಶನ್ ಬಂದಿದೆ. ಮುಂದೆ ಇಲ್ಲಿ VA ಎಕ್ಸಾಮ್ಸ್ ಕೂಡ ಇದೇ ತರ ಬರುತ್ತೆ. ಅಲ್ಲೂ ಕೂಡ ಕ್ವಶನ್ ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇದನ್ನ ನೀವೇನಪ್ಪ ಮಾಡಿ ಅಂತ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಓಕೆ ನೋಡಿ, ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ 2026ರ ಏಪ್ರಿಲ್ ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ದೇವನಾಗರಿ ಲಿಪಿ, ಪರ್ಷಿಯನ್ ಲಿಪಿ. ಈ 2 ಲಿಪಿಗಳಲ್ಲಿ ಏನ್ ಮಾಡಿದ್ದಾರೆ, ಇದನ್ನ
ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಯಾವ್ಯಾವ್ದು ಸರಿ? ಎ ಮತ್ತು ಸಿ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾರೆ ಎನ್ನಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತಾರೆ, ಯಾವಾಗಪ್ಪ ಅಂತ ಅಂದ್ರೆ ಇಲ್ಲಿ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅದು ಏನಾಗುತ್ತೆ? ಉಲ್ಲಂಘನೆ ಆಗುತ್ತೆ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ಸಂಸ್ಥೆಯ ಒಳಗಿನ ತಪ್ಪು ಆಗಿರ್ಬೋದು, ಕಾನೂನು ಬಾಹಿರ ಆಗಿರ್ಬೋದು ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅದನ್ನ ವಿಜಲ್ ಬ್ಲೋಯಿಂಗ್ ಅಂತ ಕರೀತಾರೆ. ವಿಜಲ್ ಬ್ಲೋಯಿಂಗ್ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜನೆ ಮಾಡಲಾಗಿದೆ. ಹಾಗಾದರೆ ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೇಗೆ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ನೋಲನ್ ತತ್ವಗಳು ಟೋಟಲ್ ಆಗಿ 7 ತತ್ವಗಳು ಬರ್ತವೆ. ಅದಕ್ಕಾಗಿ ಇದನ್ನ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತ ಇದನ್ನ ಕರೀತಾರೆ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ? ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಯಾವ್ದನ್ನ ಮೇಲೇರಲು ಅಂತ ಅಂದ್ರೆ ಉನ್ನತ ಮಟ್ಟದ ಶಿಸ್ತನ್ನ ಮೇಲೇರಲು ಏನಪ್ಪಾ ಅಂತ ಅಂದ್ರೆ ನಿರಂತರವಾಗಿ ಇವರು ಶ್ರಮಿಸಬೇಕು ಅಂತ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ? ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜನ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ತಿರುಚುವಿಕೆ ನೋಡಿ, ನೀವು ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಇನ್ನೊಬ್ಬರನ್ನ ತಿರುಚುವಿದ್ರೆ ಅದು ಒಳ್ಳೇದಾ ಅಂತ? ಇದು ತಪ್ಪಿದು. ನೆಕ್ಸ್ಟ್, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ. ಅನುಮಾನ ಎಂಬತಕ್ಕಂಥದ್ದು ಯಾರ ಒಂದು ಮಧ್ಯೆಯೂ ಕೂಡ ಇರಬಾರ್ದು. ಹಾಗಾಗಿ ಇದು ಕೂಡ ತಪ್ಪು. ರಹಸ್ಯ ಮತ್ತು ಸ್ಪರ್ಧೆ ಅಂದ್ರೆ ಇನ್ನೊಬ್ಬ ಸಹೋದ್ಯೋಗಿ ಜೊತೆ ಏನಾದ್ರೂ ರಹಸ್ಯವಾಗಿ ಇಟ್ಕೊಳ್ಳೋದು, ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದು, ಇದು ಕೂಡ ತಪ್ಪಾಗತ್ತೆ. ನಂಬಿಕೆ ಮತ್ತು ಸಹಕಾರ ಸರಿ ಇದೆ. ಸಮಗ್ರತೆ ಸರಿ ಇದೆ. ಹಾಗಾಗಿ ಡಿ ಮತ್ತು ಇ. ಡಿ ಮತ್ತು ಇ ಅಲ್ಲಿದೆ. ಆಪ್ಷನ್ 3ರಲ್ಲಿ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಸರಿ ಉತ್ತರ. ಅದೇ ರೀತಿ ಬನ್ನಿ, ಶಾಸನ ರಚನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಆಗಿವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100 ವಿಧಿ 1ನೇ ಕಲಂನಲ್ಲಿ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿ ಇದೆ. ಅದೇ ರೀತಿ 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ನಾವು ಆಗ್ಲೇ ಓದಿದೀವಿ, ಈ ಒಂದು ಹಣಕಾಸಿನ ಮಸೂದೆಯನ್ನ ಬರೀ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಹಾಗಾಗಿ 2ನೇ ಹೇಳಿಕೆ ಅಂತೂ ತಪ್ಪು. 3ನೇ ನೋಡಿ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಸಹ ಅಥವಾ ಮುಂದೂಡಿದ್ದರೂ ಸಹ ಸಂಸತ್ತಿನಲ್ಲಿ ಮಸೂದೆ ಜೀವಂತವಾಗಿ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇ ನೋಡಿ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರಲ್ಲ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಉಭಯ ಸದನಗಳ ಒಂದು ಪರಿಶೀಲನೆ ನಂತರ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಯ ಒಂದು ಸಹಿ ಆದ ಮೇಲೆ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಹಾಗಾಗಿ ಇದು ಕೂಡ ತಪ್ಪು. ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ನೋಡಿ, UPSC ಯ ಸದಸ್ಯರನ್ನು ಯಾರು ನೇಮಕಾತಿ ಮಾಡುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಈಸಿ ಪ್ರಶ್ನೆ ಇದು. ಭಾರತದ ರಾಷ್ಟ್ರಪತಿಗಳು ಇವರನ್ನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತದ ಅಧಿಕೃತ 22 ಭಾಷೆಗಳು ಏನಿದಾವೆ ಇದು 8ನೇ ಅನುಸೂಚಿಯಲ್ಲಿ ಕಂಡು ಬರುತ್ತೆ. ಓಕೆನಾ? 8ನೇ ಅನುಸೂಚಿಯಲ್ಲಿ ಕಂಡು ಬರುತ್ತೆ. ಈಗ ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಎಲ್ಲವೂ ಕೂಡ 7ನೇ ಅನುಸೂಚಿಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3. ಅದೇ ರೀತಿ ಬನ್ನಿ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಶಾಸಕಾಂಗಕ್ಕೆ ಡೈರೆಕ್ಟ್ ಆಗಿ ಉತ್ತರಾಧಿಕಾರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಭಾರತದ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಯಾವ ಭಾಗ ಅಂತ ಕೊಟ್ಬಿಟ್ಟಿದ್ದಾರೆ. ಯಾವ ಭಾಗಪ್ಪ ಅಂತ ಅಂದ್ರೆ 18ನೇ ಭಾಗ. ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ,
ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧ ಹೊಂದಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಏನಿದೆ, ಇದು ತಪ್ಪು. ನೋಡಿ, 352ನೇ ವಿಧಿಯ ಪ್ರಕಾರ ಏನಿದೆ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಆವಾಗ ಮಾತ್ರ ಇದು ಮೂಲಭೂತ ಹಕ್ಕುಗಳ ಒಂದು ಇದಕ್ಕೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪೇ ಕೇಳಿದರೆ ಒಂದನೇದು ಸರಿ. ಅದೇ ರೀತಿ ಬನ್ನಿ, ಸಂವಿಧಾನದ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದವರು ಯಾರು ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ಪ್ರಶ್ನೆ. ಯಾರ್ಯಾರು ಏನು ಪೊಲಿಟಿಕಲ್ ಸೈನ್ಸ್ ಓದಿರ್ತೀರಾ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಾ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತ. ಆಪ್ಷನ್ 3 ಸರಿದ ಉತ್ತರ. ಅದೇ ರೀತಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇದು ನೋಡಿ, ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಣೆ ಮಾಡಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನ ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನ ಕಲ್ಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಹೇಳಿಕೆಗಳು ಇಲ್ಲಿ ಸರಿ ಇದಾವೆ. ಎ ಮತ್ತು ಬಿ ಮಾತ್ರ ಎಲ್ಲರೂ ಸರಿ. ಆಪ್ಷನ್ 2 ಇಲ್ಲಿ ಸರಿದ ಉತ್ತರ ಆಗಿದೆ. ನೋಡಿ ಮುಂದಿನ ಪ್ರಶ್ನೆ ಇದೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ ಕೊಟ್ಟಿದ್ದಾರೆ. ಇದು ಆರ್ಟಿಕಲ್ 16. ಆರ್ಟಿಕಲ್ 16 ನಾವು ತರಗತಿಯಲ್ಲಿ ಇದನ್ನ ಆಲ್ರೆಡಿ ನಾವು ಕವರ್ ಮಾಡಿದೀವಿ. ಓಕೆನಾ, ಆರ್ಟಿಕಲ್ 16ನ ಕವರ್ ಮಾಡಿದೀವಿ. ಇದು ಕೂಡ ನಮ್ಮ ಒಂದು ಕ್ಲಾಸ್ ಅಲ್ಲಿ ಬಂದಿದೆ. ಅಲ್ಪಸಂಖ್ಯಾತರ ಹಕ್ಕು ಅಂತ ಕೊಟ್ಟಿದ್ದಾರೆ. ಮೈನಾರಿಟಿ ಅಂತ ಬಂದಾಗ ಇದು ಎಷ್ಟು, 29ನೇ ವಿಧಿ. ಈಗ ನೋಡಿ, ಎ ಏನಿದೆ 16ನೇ ವಿಧಿ ಬರಬೇಕು. ಎ 4 ಯಾವ್ದ್ರಲ್ಲಿದೆ, ಇಲ್ಲೇ ಇದೆ. ನೆಕ್ಸ್ಟ್ B1, C2, D3. ತುಂಬಾ ಈಸಿ. ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ನೋಡಿ, ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಇಲ್ಲಿ ಯಾರು ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಚುನಾವಣೆ ಮಾಡ್ತಾರೆ, ರಾಷ್ಟ್ರಪತಿ ಚುನಾವಣೆ ಯಾರ್ಯಾರು ಬರ್ತಾರೆ ಅಂತ ಅಂದ್ರೆ ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಹಾಗಾಗಿ ಒಂದನೇ ಹೇಳಿಕೆ ಇಲ್ಲಿ ಸರಿ. ಇಲ್ಲಿ ಜಮ್ಮು ಕಾಶ್ಮೀರದ ಒಂದು ಕೇಂದ್ರಾಡಳಿತ ಪ್ರದೇಶದ ಒಂದು ಚುನಾಯಿತ ಸದಸ್ಯರು ಬರಲ್ಲ, ಗೊತ್ತಿರ್ಲಿ. ಜಮ್ಮು ಕಾಶ್ಮೀರ ಇಲ್ಲಿ ಬರೋದಿಲ್ಲ, ಪ್ರಶ್ನೆ ಬರಬಹುದು ಮುಂದೆ. ಅದೇ ರೀತಿ ಬನ್ನಿ, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನನ್ನ ಪ್ರಕಾರ ದಾದ್ರಾ ನಾಗರ್ ಹವೇಲಿ, ದಾಮನ್ ದಿಯು, ದೆಹಲಿ ಅಂತ ಕೊಟ್ಟಿದ್ದಾರೆ. ಇದು ಇದೆ, ದೆಹಲಿ ಇದೆ. ಇಲ್ಲೂ ಕೂಡ ದೆಹಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲೂ ಕೂಡ ಇದೆ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಪುದುಚೇರಿ ಕೊಟ್ಬಿಟ್ಟಿದ್ದಾರೆ, ಪುದುಚೇರಿ ಕೂಡ ಇದೆ. ಬಟ್ ಚಂಡೀಗಢದಲ್ಲಿ ಇಲ್ಲ, ಲಕ್ಷದ್ವೀಪದಲ್ಲಿ ಇಲ್ಲ, ಲಡಾಖ್ ಅಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ತುಂಬಾ ಸಲ ರಿಪೀಟ್ ಆಗಿದೆ. ಅಟಾರ್ನಿ ಜನರಲ್. 76ನೇ ವಿಧಿಯ ಮುಖಾಂತರ ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಪ್ರಶ್ನೆ ಇಲ್ಲಿಂದನೂ ಕೂಡ ಬಂದಿದೆ, 76ನೇ ವಿಧಿ ಬಗ್ಗೆ ಬಂದಿದೆ, ಅಟಾರ್ನಿ ಜನರಲ್ ಬಗ್ಗೆ ಈಗ ಬಂದಿದೆ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಅಂದ್ರೆ ಈಗ ಇನ್ನೊಂದು ಪರೀಕ್ಷೆ ಬರುತ್ತೆ, HK ಎಕ್ಸಾಮ್ ಆಲ್ರೆಡಿ ಆಗ್ತಿದೆ. 4 ಗಂಟೆಯಿಂದ 5:30ರವರೆಗೆ HK ಎಕ್ಸಾಮ್ ಆಗುತ್ತೆ. ಅದರ ಕೀ ಆನ್ಸರ್ಸ್ ಗಳನ್ನು ಕೂಡ ನಾನು ಮಾಡ್ತೀನಿ. ಈಗ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾರಿಗೆ ನೀಡ್ತಾರೆ ರಾಜ್ಯಪಾಲರು ಅಂತ ಅಂದ್ರೆ, ಇವರು ರಾಷ್ಟ್ರಪತಿಗೆ ತಮ್ಮ ಒಂದು ಏನಪ್ಪಾ ಅಂತ ಅಂದ್ರೆ ರಾಜೀನಾಮೆ ಪತ್ರವನ್ನು ನೀಡ್ತಾರೆ. ಆಪ್ಷನ್ 1 ಸರಿ. ಅದೇ ಭಾರತದ ಸಂವಿಧಾನದ 163ನೇ ವಿಧಿಯ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ ಅಂತ ಅಂದ್ರೆ ಮುಖ್ಯಮಂತ್ರಿಗೆ ಸಲಹೆ ನೀಡುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ಮತ್ತೆ ಇಲ್ಲಿ ಷಡ್ ದರ್ಶನಗಳಿಗೆ ಸಂಬಂಧಪಟ್ಟಂತೆ ತಪ್ಪಾದ ಜೋಡಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ. ನಮ್ಮ ಒಂದು ತರಗತಿಯಲ್ಲಿ ತುಂಬಾ ಸರಿ ಇದನ್ನ ರಿಪೀಟ್ ಮಾಡಿದೀವಿ. ನ್ಯಾಯ ದರ್ಶನ ಗೌತಮ ಹೇಳ್ಕೊಡ್ತಾನೆ, ಇದು ಸರಿ ಇದೆ. ಯೋಗ ದರ್ಶನ ಪತಂಜಲಿ ಆಗ್ಬೇಕು, ಇಲ್ಲಿ ಜೈಮಿನಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. ಸಾಂಖ್ಯ ದರ್ಶನ ಕಪಿಲ ಇದೆ, ಇದು ಕೂಡ ಸರಿ ಇದೆ. ನೆಕ್ಸ್ಟ್ ಇಲ್ಲಿ ಪೂರ್ವ ಮೀಮಾಂಸ ಅಂತ ಕೊಟ್ಟಿದ್ದಾರೆ, ಪೂರ್ವ ಮೀಮಾಂಸ ಜೈಮಿನಿ ಅಂತ ಕೊಟ್ಟಿದ್ದಾರೆ, ಜೈಮಿನಿ ಸರಿ. ಹಾಗಾಗಿ ಇವೆರಡು ಮಿಕ್ಸ್ ಮಾಡಿದ್ದಾರೆ, ಎಕ್ಸ್ಚೇಂಜ್ ಮಾಡಿದ್ದಾರೆ. ಹಾಗಾಗಿ ಬಿ ಮತ್ತು ಡಿ ಅಲ್ಲಿ ಐತೆ ಇದು ಆಪ್ಷನ್ 2. ಅರ್ಥ ಆಯ್ತಾ? ಮುಂದೆ ಹೋಗೋಣ. ನೋಡಿ, ಪಟ್ಟಿ 1ರಲ್ಲಿ ಕೊಟ್ಟಿರ್ತಕ್ಕಂಥ ದಿನಾಚರಣೆಗಳನ್ನ ಪಟ್ಟಿ 2ರಲ್ಲಿ ಕೊಟ್ಟಿರ್ತಕ್ಕಂಥ ದಿನಾಂಕಗಳೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ.
ಭೂಮಿ ದಿನ ಅಂತ ಕೊಟ್ಟಿದ್ದಾರೆ. ಭೂಮಿ ದಿನ ಗೊತ್ತಿರಬೇಕು. ಏಪ್ರಿಲ್ ಏಪ್ರಿಲ್ 22ನೇ ತಾರೀಕು ಅಂತ. ಏಪ್ರಿಲ್ 22ನೇ ತಾರೀಕು. ಹಾಗಾಗಿ ಎ ಏನಿದೆ ಅದು ಎರಡನೇದು ಬರಬೇಕು. ಎ ಎರಡನೇದು ಎಲ್ಲೆಲ್ಲಿದೆ? ಇಲ್ಲೂ ಕೂಡ ಇದೆ ನೋಡಿ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಮತ್ತೆ ಸೆಪ್ಟೆಂಬರ್ 16 ಏನಿದೆ ಅದು ಓದೊಂದ್ ದಿನ. ಸೆಪ್ಟೆಂಬರ್ 16 ಏನಿದೆ, ಸೆಪ್ಟೆಂಬರ್ 16 ಅದು ಓದೊಂದ್ ದಿನ. ಅದು ಬಿ ಎಂತಕ್ಕಂಥದ್ದು 4 ಬರಬೇಕು. ಇಲ್ಲಿ 4 ಇಲ್ಲ, ಹಾಗಾಗಿ ಇದು ತಪ್ಪು. ಎರಡು ಮಾತ್ರ ಸರಿ. ಎರಡನೇ ಆಪ್ಷನ್ ಇಲ್ಲಿ ಸರಿ ಆಗತ್ತೆ. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮವನ್ನ ಇಲ್ಲಿ ಆ ಏನಪ್ಪಾ ಅಂತಂದ್ರೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮವನ್ನ ಇಲ್ಲಿ ಏನಪ್ಪಾ ಮಾಡಿ ಅಂತ ಅಂದ್ರೆ ಜೋಡಿಸಿ ಅಂತ. ಹಾಗಾದ್ರೆ ಯಾವುದು ಒಲಿಂಪಿಕ್ ಕ್ರಮದ ಒಂದು ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ? ಫಾಸ್ಟರ್, ಹೈಯರ್ ಮತ್ತೆ ಸ್ಟ್ರಾಂಗರ್. ನೋಡಿ, ಫಾಸ್ಟರ್, ಹೈಯರ್ ಮತ್ತೆ ಸ್ಟ್ರಾಂಗರ್. ಮತ್ತೆ ಕೊನೆಯದಾಗಿ ಟುಗೆದರ್ ಬರುತ್ತೆ. ಟುಗೆದರ್ ಎಲ್ಲದರಲ್ಲೂ ಕೂಡ ಇದೆ. ಹಾಗಾಗಿ ಆಪ್ಷನ್ 2 ಮಾತ್ರ ಸರಿ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಏನಿರ್ತವೆ ಎಲ್ಲಿ ನಡೆದಿದೆ ಅಂತ. ಈ ಒಂದು ಸಮ್ಮರ್ ಪ್ಯಾರಾಲಿಂಪಿಕ್ಸ್ ಸ್ಪರ್ಧೆಗಳೇನಿವೆ ಈ ಒಂದು ರೋಮ್ ನಲ್ಲಿ 1960ರಲ್ಲಿ ನಡೆಯುತ್ತೆ. ಹಾಗಾಗಿ ಆಪ್ಷನ್ 1 ಏನಿದೆ ಅದು ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಬನ್ನಿ, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಗಳನ್ನು ಸರಿಯಾಗಿ ಇಲ್ಲಿ ತೋರಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಏನಪ್ಪಾ ಅಂತ ಅಂದ್ರೆ ಜೀವನ ಮಟ್ಟ ಅಂತ. ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ. ಕೆಳಗಿನ ಒಂದುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಣಕಾಸು ಆಯೋಗ ಮತ್ತೆ ಇಲ್ಲಿ ಮುಖ್ಯಸ್ಥರುಗಳನ್ನ ಕೊಟ್ಟಿದ್ದಾರೆ. ಓಕೆನಾ, 1ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಕೆ.ಸಿ. ನಿಯೋಗಿ ಅಂತ ಕರಿತೀವಿ. ಕೆ.ಸಿ. ನಿಯೋಗಿ ಎಲ್ಲಿದ್ದಾರೆ ನೋಡೋಣ. 2ನೇ ಹಣಕಾಸು ಆಯೋಗ ಸೆಕೆಂಡ್ ಫೈನಾನ್ಸ್ ಕಮಿಷನ್ ಏನಪ್ಪಾ ಅಂತಂದ್ರೆ ಚೇರ್ಮನ್ ಯಾರು ಅಂತ ಕೇಳಬಹುದು. ಸೆಕೆಂಡ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು? ಕೆ ಸಂತಾನಂ ಅಂತ ಬರ್ತಾರೆ. ಎರಡನೇವ್ರು ಯಾರು? ಕೆ ಸಂತಾನಂ. B2 ಕೆ ಸಂತಾನಂ. ಓಕೆನಾ, ಹಾಗಾಗಿ 1ನೇದು ಕೆ.ಸಿ. ನಿಯೋಗಿಯಲ್ಲಿ ಬರಬೇಕು. 1ನೇದು 3 ಬರಬೇಕು. 1ನೇದು 3 ಇಲ್ಲೂ ಇದೆ, 1ನೇದು 3 ಇಲ್ಲೂ ಇದೆ. ನೆಕ್ಸ್ಟ್ ಇಲ್ಲಿ 2ನೇದು 1 ಬರಬೇಕು, ಕೆ ಸಂತಾನಂ ಬರಬೇಕು. 2ನೇದು 1 ಎಲ್ಲಿದೆ? B1 ಇಲ್ಲಿ ಮಾತ್ರ ಇದೆ. ಹಾಗಾಗಿ ಇದು ತಪ್ಪು, ಇದು ಸರಿ. 4ನೇದು ಇಲ್ಲಿ ಸರಿ ಉತ್ತರ. ಅದೇ ರೀತಿ ಬನ್ನಿ, ಟರ್ನರ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ಕೇಳಿದರೆ ಸೈನ್ಸ್ ಕ್ವಶನ್ಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ಟರ್ನರ್ ಸಿಂಡ್ರೋಮ್ ಯಾಕೆ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ನೋಡಿ. ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ ಅಂತ ಕೊಟ್ಟಿದ್ದಾರೆ. ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ ಅಂತ ಕೊಟ್ಟಿದ್ದಾರೆ. ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ ಅಥವಾ 21ನೇ ಜೋಡಿಯಲ್ಲಿ ಒಂದು ಕ್ರೋಮೋಸೋಮ್ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಮತ್ತೆ 3ನೇದು ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ ಒಂದು ಕ್ರೋಮೋಸೋಮ್ ಎಕ್ಸ್ ಕ್ರೋಮೋಸೋಮ್ ಜಾಸ್ತಿ ಆಗುವುದರಿಂದ ಅಂತ ಕೊಟ್ಟಿದ್ದಾರೆ. ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗುವುದರಿಂದ ಅಂತ ಕೊಟ್ಟಿದ್ದಾರೆ. ಟರ್ನರ್ ಸಿಂಡ್ರೋಮ್ ಏನಿದೆ ಇದು 47 ಕ್ರೋಮೋಸೋಮ್ ಆಗುತ್ತೆ, ಮತ್ತೆ ಎಕ್ಸ್ ಕ್ರೋಮೋಸೋಮ್ ಜಾಸ್ತಿ ಬರುತ್ತೆ. ನಮಗೆ ಮೇಲ್ ಅಲ್ಲಿ ಅಥವಾ ಪುರುಷರಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮಹಿಳೆಯರಲ್ಲಿ ಎಕ್ಸ್ ವೈ ಕ್ರೋಮೋಸೋಮ್ ಇರುತ್ತೆ. ಇಲ್ಲಿ ಎಕ್ಸ್ ಇನ್ನೊಂದು ಕ್ರೋಮೋಸೋಮ್ ಬಂದ್ಬಿಡ್ತು ಅಂತ ಅಂದ್ರೆ ಟರ್ನರ್ ಸಿಂಡ್ರೋಮ್ ಅಂತ. ಇಲ್ಲಿ ಎಕ್ಸ್ 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 ಬಂತು ಅಂತ ಅಂದ್ರೆ ಟರ್ನರ್ ಸಿಂಡ್ರೋಮ್ ಅಂತ. ಇಲ್ಲಿ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ, ಇಲ್ಲಿ ಪುರುಷರಲ್ಲಿ ಎಕ್ಸ್ ವೈ ಅಂತಕ್ಕಂಥ ಒಂದು ಇದಿರುತ್ತೆ, ಅದು ಗೊತ್ತಿರಬೇಕು. ಓಕೆನಾ, ಅರ್ಥ ಆಯ್ತಾ? ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಮೈಕ್ರೋಬ್ ಅಥವಾ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ. ಸ್ಪೈರುಲಿನಾ ಅನ್ನ ಬಳಸ್ತಾರೆ. ಸ್ಪೈರುಲಿನಾ. ಓಕೆನಾ, ಸ್ಪಿರುಲಿನಾ ಅನ್ನ ಗಗನಯಾತ್ರಿಗಳು ಆಹಾರವಾಗಿ ಬಳಸ್ತಾರೆ. ನೆಕ್ಸ್ಟ್, ಮೀನಾಮಟ್ಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕಾರ ಮಾಡಿದ ಜಾಗತಿಕ ಒಪ್ಪಂದವಾಗಿದ್ದು ಇದು ಮಾನವ ಅಥವಾ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಯಾವ ಮಾಲಿನ್ಯದಿಂದ ಮಾನವನ ಆರೋಗ್ಯವನ್ನ ರಕ್ಷಣೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಪಾದರಸದಿಂದ ರಕ್ಷಣೆ ಮಾಡುತ್ತೆ, ಮರ್ಕ್ಯೂರಿಯಿಂದ. ಓಕೆನಾ, ಮರ್ಕ್ಯೂರಿ ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ ಗಳಿಗೆ ಬದಲಾಗಿ ಉಪಯೋಗಿಸಲು ಮುಖ್ಯ ಕಾರಣವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ ಅಂತ ಇದೆ, ಅಗ್ಗವಾಗಿರುತ್ತದೆ ಅಂದ್ರೆ ಚೀಪ್ ಆಗಿರುತ್ತೆ, ಚೀಪ್. ನೆಕ್ಸ್ಟ್, CNG ಯನ್ನು ನಿರಂತರವಾಗಿ ಮತ್ತು ಅಡೆತಡೆಗಳಿಲ್ಲದೆ ಪೂರೈಕೆ ಮಾಡಲು ಪೈಪ್ ಲೈನ್ ಗಳನ್ನು ಹಾಕುವುದು ಸುಲಭ ಅಂತ ಕೊಟ್ಟಿದ್ದಾರೆ. ಸುಲಭ ಅಲ್ಲ, ಕಷ್ಟ ಇದು. ಹಾಗಾಗಿ ಇದು ತಪ್ಪು. ಕಲಬೆರಕೆ ಮಾಡುವುದು, ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ A, B ಮತ್ತೆ D ಸರಿ. ಎಲ್ಲಿದೆ? A, B, D 1ನೇ ಆಪ್ಷನ್ ಅಲ್ಲಿ ಇದೆ, ಅದು ಸರಿ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ,
ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಸಮೃದ್ಧವಾಗಿರುತ್ತೆ. ಆಪ್ಷನ್ 2 ಇಲ್ಲಿ ಸರಿ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಮಾರ್ಪಾಡಾದ ಎಲೆ, ಓಕೆನಾ. ಮಾರ್ಪಾಡಾದ ಎಲೆಗೆ ಯಾವುದು ಉದಾಹರಣೆ ಅಂತ. ಯಾವುದು ಏನು? ಈರುಳ್ಳಿ. ಈರುಳ್ಳಿ ಇಲ್ಲಿ ಏನಪ್ಪಾ ಅಂತಾರೆ, ಮಾರ್ಪಾಡದ ಒಂದು ಎಲೆಗೆ ಉದಾಹರಣೆ ಆಗಿದೆ. ಬಟ್ ಈರುಳ್ಳಿ ಇಲ್ಲೂ ಇದೆ, ಈರುಳ್ಳಿ ಇಲ್ಲೂ ಇದೆ. ಇನ್ನೊಂದು ಯಾವುದು? ಇನ್ನೊಂದು ಕ್ಯಾಕ್ಟಸ್. ಕ್ಯಾಕ್ಟಸ್. ಇಲ್ಲಿ ಕ್ಯಾಕ್ಟಸ್ ಎಂತಕ್ಕಂಥದ್ದು ಯಾವುದರಿಂದ ಮಾರ್ಪಾಡಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಕ್ಯಾಕ್ಟಸ್ ಎಂತಕ್ಕಂಥದ್ದು ಇದು ಕೂಡ ಕ್ಯಾಕ್ಟಸ್ ನ ಒಂದು ತಾರ್ನ ಏನಿರ್ತವೆ ಅಥವಾ ಮುಳ್ಳುಗಳೇನಿರ್ತವೆ ಅದು ಎಲೆಗಳಿಂದ ಮಾರ್ಪಾಡಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣ ಆಗ್ಬಹುದು. ಈ ಸ್ಥಿತಿಯ ಹೆಸರು ಏನು ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ, ಯೂರೇಮಿಯಾ ಅಂತ ಕರೀತಾರೆ. ಓಕೆನಾ. ಜೆಲ್ ಎಲೆಕ್ಟ್ರೋಫೋರೋಸಿಸ್, ಜೆಲ್ ವಿದ್ಯುತ್ ಸರಣದಲ್ಲಿ ಡಿಎನ್ಎ ಯಾವ ಕಡೆ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಧನಾತ್ಮಕ ಎಲೆಕ್ಟ್ರೋಡ್ ಕಡೆ ಅಥವಾ ಯಾನೋಡ್ ಕಡೆ ಅಂತ ಕರಿತೇವೆ. ಯಾನೋಡ್ ಕಡೆ, ಧನಾತ್ಮಕ ಒಂದು ಎಲೆಕ್ಟ್ರೋಡ್ ಕಡೆ ಚಲಿಸುತ್ತೆ. ಅದೇ ರೀತಿ ಬನ್ನಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗ್ರಹ ಮತ್ತು ಅದರ ಭ್ರಮಣೆಯ ಅವಧಿ ಅಂತ ಕೊಟ್ಟಿದ್ದಾರೆ. ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಇದೆ. ಗುರು ಗುರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅದು ಏನ್ ಮಾಡುತ್ತೆ, ಭ್ರಮಣೆ ಮಾಡುತ್ತೆ. ಎ ಏನಿದೆ ಅದು 2 ಬರಬೇಕು. A2 ಎಲ್ಲಿದೆ? ಇಲ್ಲಿ ಮಾತ್ರ ಇದೆ. ಹಾಗಾಗಿ ಇದೇ ಸರಿ. ಆಪ್ಷನ್ 3 ಇಲ್ಲಿ ಸರಿ ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಹೇಳಿಕೆ ನೋಡಿ. ಹೇಳಿಕೆ ಪ್ರಶ್ನೆಗಳು ತುಂಬಾ ಬಂದ ವಿದ್ಯಾರ್ಥಿಗಳೇ, 100% ಹೇಳ್ತೀನಿ. ಹೇಳಿಕೆ ಪ್ರಶ್ನೆಗಳು ಇಂದ ಡೈರೆಕ್ಟ್ ಆಗಿ ಬರೋ ಕಾರಣದಿಂದಾಗಿ ನೀವೇನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ಹೇಳಿಕೆ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು. ನಿಮ್ಗೆ VA ಪರೀಕ್ಷೆಯಲ್ಲಿ 100% ಎಕ್ಸಾಮ್ಗೆ ನಿಮ್ಗೆ ಬರುತ್ತೆ, VA ಪರೀಕ್ಷೆಗೆ. ಅದಕ್ಕೆ ಓಕೆನಾ. ಅದಕ್ಕೆ ನೀವು ಹೇಳಿಕೆ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕು, 100% ಇದನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹೇಳಿಕೆ 1 ಕೊಟ್ಟಿದ್ದಾರೆ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನ ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನ ಆಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ನೋಡಿ, ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಫ್ಯೂಸ್ ಈ ರೀತಿಯಾಗಿರುತ್ತೆ ಅಂತ ಅಂದ್ರೆ ಇದು ಕೂಡ ಇದೇ ರೀತಿ ಜೋಡಿಸ್ತೀವಿ ನಾವು ಅದರಲ್ಲಿ ಇರ್ತಕ್ಕಂಥ ತಂತಿಯನ್ನು ಕೂಡ. ಹಾಗಾಗಿ ಇದು ಕೂಡ ಸರಿ, ಇದು ಕೂಡ ಸರಿ, ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ 4 ಓಕೆನಾ. ಎರಡು ಕೂಡ ಇಲ್ಲಿ ಸರಿ ಆಗಿದೆ. GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಗಗನ್ ಎಂಬತಕ್ಕಂಥದ್ದು ಇದು ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಶನ್ ಮತ್ತು ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಯಾರಪ್ಪಾ ಅಂತ ಅಂದ್ರೆ ಇಸ್ರೋ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, AAI. ಓಕೆನಾ. ಯಾವ ಆಪ್ಷನ್? ಆಪ್ಷನ್ 3. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಯಲ್ಲಿ ಮಿಶ್ರಲೋಹಗಳನ್ನ ಬಳಸ್ತಾರೆ, ಯಾಕೆ ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಿಂತಲೂ ಹೆಚ್ಚಿನದಾಗಿರುತ್ತದೆ, ಅದಕ್ಕಾಗಿ ಇದನ್ನ ಅಲ್ಲಿ ಬಳಸ್ತಾರೆ. ಆಪ್ಷನ್ 4. ಅದೇ ರೀತಿ ಬನ್ನಿ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರತಕ್ಕಂತ ಮೊಸರನ್ನ ರಾತ್ರಿ ಊಟದಲ್ಲಿ ಬಳಸ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತೆ. ಇದಕ್ಕೆ ಕಾರಣವಾಗುವ ಒಂದು ಅಂಶ ಏನು ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಮೊಸರು ತಾಮ್ರದೊಂದಿಗೆ ವರ್ತನೆ ಮಾಡುತ್ತೆ, ಹಾಗಾಗಿ ಇದು ಸರಿಯಾದ ಉತ್ತರ. ಆಪ್ಷನ್ ಇಲ್ಲಿ ಏನಪ್ಪಾ ಅಂತ ಇಲ್ಲಿ ಮೊಸರಿನಲ್ಲಿ ಲವಣದ ಅಂಶ ಕೂಡ ತುಂಬಾ ಇಂಪಾರ್ಟೆಂಟ್. ಮೊಸರಿನಲ್ಲಿ ಲವಣದ ಅಂಶ ಅನ್ಸುತ್ತೆ ಆನ್ಸರ್. ವರ್ತನೆ ಮಾಡಿ ಆಲ್ರೆಡಿ ಆಗಿರುತ್ತೆ ಅಲ್ಲಿ, ಅದರಲ್ಲಿ ಮೊಸರಿನಲ್ಲಿ ಲವಣದ ಅಂಶ ಬರುತ್ತೆ, ಹಾಗಾಗಿ ಅವನಿಗೆ ಹೊಟ್ಟೆ ನೋವು ಬರುತ್ತೆ. ಎರಡನೇ ಸರಿ, 3 ಅಲ್ಲ. ಓಕೆನಾ, ಗೊತ್ತಿರಲಿ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಮ್ಲಗಳ ರುಚಿ ಕಹಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರತ್ಯಾಮ್ಲಗಳ ರುಚಿ ರುಚಿಯಾಗಿರುತ್ತೆ ಅಂತ ಅಥವಾ ಹುಳಿಯಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರುಚಿ ಹುಳಿ. ಹುಳಿ ಯಾವ್ದಪ್ಪ ಅಂತ ಅಂದ್ರೆ ಇಲ್ಲಿ ಹುಳಿ ಎಂಬತಕ್ಕಂಥದ್ದು ಆಸಿಡ್, ಕಹಿ ಎಂಬತಕ್ಕಂಥದ್ದು ಬೇಸ್. ಹಾಗಾಗಿ ಇಲ್ಲಿ ಉಲ್ಟಾ ಕೊಟ್ಬಿಟ್ಟಿದ್ದಾರೆ, ಅದಕ್ಕಾಗಿ ಎರಡು ಕೂಡ ತಪ್ಪಿದೆ. ಎರಡು ಸರಿ ಇಲ್ಲ. ಆಪ್ಷನ್ 4. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ ಇಲ್ಲಿ ಏನಪ್ಪಾ ಇದೆ ಅಂತ ಅಂದ್ರೆ ಇಲ್ಲಿ ಕಾಪರ್ ಮತ್ತೆ ಜಿಂಕ್ ಅದನ್ನ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಕಾಪರ್ ಜಿಂಕ್ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅದಾದ ಬಳಿಕ ಇಲ್ಲಿ ಕಾಪರ್ ಮತ್ತೆ ಇಲ್ಲಿ SN ಅದು ಯಾವ್ದು ಅಂತ ಕೊಟ್ಟಿದ್ದಾರೆ. ಲೆಡ್ ಮತ್ತೆ SN ಯಾವ್ದು ಅಂತ ಕೊಟ್ಟಿದ್ದಾರೆ. Na ಅಂದ್ರೆ Hg ಯಾವ್ದು ಅಂತ ಕೊಟ್ಟಿದ್ದಾರೆ. ಕಾಪರ್ ಮತ್ತೆ ಜಿಂಕ್ ಅಂತ ಏನಿದೆ ಅದು ಬ್ರಾಸ್ ಅದು. ಓಕೆನಾ. ಬ್ರಾಸ್ ಅಂತ ಅಂದ್ರೆ ಯಾವ್ದು? ಹಿತ್ತಾಳೆ. ಯಾವುದು? A2 ಬರಬೇಕು. A2 ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆನಾ. A2 ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಇಲ್ಲಿ
Na ಮತ್ತೆ Hg, ಸೋಡಿಯಂ ಮತ್ತೆ ಮರ್ಕ್ಯೂರಿ, ಇದು ಅಮಲ್ಗಮ್ ಅಂತ ಕರಿತೀವಿ. D3 ಬರಬೇಕು, D3 ಇಲ್ಲಿದೆ ನೋಡಿ, ಹಾಗಾಗಿ ಆಪ್ಷನ್ 4 ಸರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ದೂರದರ್ಶನದ ನಳಿಕೆಗಳು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತ ಅಂದ್ರೆ ಕ್ರಿಪ್ಟಾನ್ ಮತ್ತು ಕ್ಸಿನಾನ್ ಅನ್ನ ಯೂಸ್ ಮಾಡ್ತಾರೆ. ಕ್ರಿಪ್ಟಾನ್ ಮತ್ತೆ ಕ್ಸಿನಾನ್ ಅನ್ನ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ, ಅಪಾಯ ಸಂಕೇತ ದ್ವೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ. ಯಾಕೆ ಅಂತ ಅಂದ್ರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಏನಪ್ಪಾ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕನಿಷ್ಠವಾಗಿ ಚಿದರುತ್ತದೆ ಅಥವಾ ಲೆಸ್ ಸ್ಕ್ಯಾಟರ್ ಆಗುತ್ತೆ. ಹಾಗಾಗಿ 1 ಸರಿ ಇಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಸಂಯುಕ್ತವನ್ನ ಬಳಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ಬಳಸ್ತಾರೆ. ಓಕೆನಾ, ಆಪ್ಷನ್ 1 ಸರಿ. ಅದೇ ರೀತಿ ಬನ್ನಿ, ಪಟ್ಟಿ 1ರಲ್ಲಿ ಮತ್ತೆ 2ರಲ್ಲಿ ಇರ್ತಕ್ಕಂಥದನ್ನ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಪ್ಲಾನಿಮೀಟರ್ ಅಂತ ಇದೆ, ಅಂದ್ರೆ ಎಲೆಗಳ ಒಂದು ಏರಿಯಾ ಅನ್ನ ಕಂಡುಹಿಡಿಯೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ, ಪ್ಲಾನಿಮೀಟರ್ ಅಂತ. ಕ್ಷೇತ್ರವನ್ನ ಅಳೆಯಲು. ಎ ಎಂಬತಕ್ಕಂಥದ್ದು 2, A2 ಇಲ್ಲಿದೆ, A2 ಇಲ್ಲಿದೆ, ಹಾಗಾಗಿ ಡಿ ಮಾತ್ರ ಸರಿ. 4ನೇದು ಸರಿ. ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ ಬಾರೋಮೀಟರ್ ಏನಪ್ಪಾ ಅಂತಂದ್ರೆ, ಬಾರೋಮೀಟರ್ ಇಲ್ಲಿ ಒತ್ತಡ, ಥರ್ಮೋಮೀಟರ್ ಉಷ್ಣಾಂಶ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. C3D4, C3D4. ಓಕೆನಾ. ಕರ್ನಾಟಕದಲ್ಲಿ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಳಿಕೆ ಕ್ರಮದಲ್ಲಿ ಇದನ್ನ ಜೋಡಿಸಬೇಕು ಅಂತಂದ್ರೆ ಇದ್ರ ಹೈಟ್ ಗೊತ್ತಿರಬೇಕು. ಇದನ್ನ ನಾನು ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ, ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ತಿಳಿಸ್ತೇನೆ. ಮತ್ತೆ ಇಲ್ಲಿ ಎಲ್ಲಾ ಒಂದು ಬೆಟ್ಟಗಳ ಹೈಟ್ ಅನ್ನು ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಂಥ ಪ್ರಶ್ನೆಗಳನ್ನು ನಾನು ಹೇಳ್ತೀನಿ, ಬಿಟ್ಟು ಬರೋದು ಬೆಸ್ಟ್. ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಹಾಕ್ತೀರಾ, ತಪ್ಪಾಗ್ಬಿಡುತ್ತೆ. ಹಾಂಗ್ ಮಾಡ್ಕೊಂಡು 0.25 ಮಾರ್ಕ್ಸ್ ನ ನೆಗೆಟಿವ್ ಮಾಡ್ಕೊಂಡು ಬರ್ತೀರಾ. ಅದಕ್ಕಾಗಿ ಇಂಥ ಪ್ರಶ್ನೆಯನ್ನು ಬಿಟ್ಟು ಬರ್ರಿ. ಬಟ್ ಮುಂದೆ ಹೇಳ್ತೀನಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಒಂದು ಜೋಡಣೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಭೋರ್ ಘಾಟ್ ಅಂತ ಇದೆ, ಥಾಲ್ ಘಾಟ್ ಅಂತ ಇದೆ. ಭೋರ್ ಘಾಟ್, ಥಾಲ್ ಘಾಟ್, ಮತ್ತೆ ಇಲ್ಲಿ ಏನಪ್ಪಾ ಅಂತ ಇನ್ನೂ 2 ಘಾಟ್ ಇದಾವೆ. ಯಾವ್ದಪ್ಪ ಅಂತ ಅಂದ್ರೆ ಮುಂಬೈ ಮತ್ತು ಪುಣೆ. ಭೋರ್ ಘಾಟ್ ಏನಿದೆ, ಮುಂಬೈ ಮತ್ತು ಪುಣೆಗೆ ಇದು ಏನಪ್ಪಾ ಅಂತ ಜೋಡಣೆ ಆಗುತ್ತೆ. ನೆಕ್ಸ್ಟ್ ಥಾಲ್ ಘಾಟ್ ಅಂತ ಏನಿದೆ, ಇದು ಮುಂಬೈ ಮತ್ತು ನಾಸಿಕ್. ಓಕೆನಾ, ಥಾಲ್ ಘಾಟ್ ಅಂತ ಕೊಟ್ಟಿದ್ದಾರೆ. ಥಾಲ್ ಘಾಟ್ ಅದು ಯಾವ್ಯಾವ್ದಕ್ಕೆ ಇದಾಗಿದೆ ಅಂತ ಅಂದ್ರೆ, ಥಾಲ್ ಘಾಟದು ಏನಪ್ಪಾ ಅಂತ ಅಂದ್ರೆ ಏನನ್ನ ಕನೆಕ್ಟ್ ಮಾಡತ್ತಂತ ಕೊಟ್ಟಿದ್ದಾರೆ. ಥಾಲ್ಘಾಟ್ ಎಂಬತಕ್ಕಂಥದ್ದು ಏನಿದೆ, ಅದು ಮುಂಬೈ ಮತ್ತು ನಾಸಿಕ್ ಅನ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪಾಲ್ಘಾಟ್ ಎಂಬತಕ್ಕಂಥದ್ದು ಕೊಟ್ಟಿದ್ದಾರೆ. ಪಾಲ್ಘಾಟ್ ಎಂಬತಕ್ಕಂಥದ್ದು ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂತ, ಕೇರಳ ಮತ್ತು ತಮಿಳುನಾಡು. ಪಾಲ್ಘಾಟ್ ಎಂಬತಕ್ಕಂಥದ್ದು ರಾಸ್ಮಂಡ್ ಮತ್ತು ಪಾಲಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪಿದು. ನೆಕ್ಸ್ಟ್ ಆಗುಂಬೆ ಘಾಟ್ ಅಂತ ಕೊಟ್ಟಿದ್ದಾರೆ, ಉಡುಪಿ ಮತ್ತು ಶಿವಮೊಗ್ಗ ಸರಿ ಇದೆ. ABD ಇಲ್ಲಿ ಸರಿಯಾಗಿದೆ. ಅದೇ ರೀತಿ ಬನ್ನಿ, ಕೆಳಗೆ ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಂಚಿಕೆಯಲ್ಲಿ ಮಣ್ಣಿನ ವಿಧವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಲ್ಯಾಟರೈಟ್ ಅಥವಾ ಮೆಕ್ಕಲು ಮಣ್ಣು ಕಂಡುಬರುತ್ತೆ, ಮೆಕ್ಕಲು ಮಣ್ಣು. ಹಾಗಾಗಿ ಮೆಕ್ಕಲು ಮಣ್ಣು ಇಲ್ಲಿ ಕಂಡು ಬರುತ್ತೆ ಈ ಭಾಗದಲ್ಲಿ, ಅದನ್ನ ಅಲ್ಲುವಿಯಲ್ ಸೈಲ್ ಅಂತ ಕರಿತೀವಿ. ಇದು ಜಂಬಿಟ್ಟಿಗೆ ಮಣ್ಣು, ಅದನ್ನ ಲ್ಯಾಟರೈಟ್ ಸೈಲ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ? ಲ್ಯಾಟರೈಟ್ ಸೈಲ್ ಇದಕ್ಕೆ ಸರಿಯಾದ ಉತ್ತರ. ಕೆಳಕಂಡ ನಗರಗಳ ಏನಪ್ಪಾ ಅಂತ ವರ್ಗೀಕರಣವನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನಗರ, ಮೆಗಾಸಿಟಿ, ಮೆಗಲೋಪೋಲಿಸ್, ನಗರ ಸಮುಚ್ಚಯ ಅಂತ ಕೊಟ್ಟಿದ್ದಾರೆ. ಮೆಗಲೋಪೋಲಿಸ್ ಅತ್ಯಂತ ದೊಡ್ಡದಿದ್ದು, ಹಾಗಾಗಿ ಸಿ ಕೊನೆಗೆ ಬರಬೇಕು. ಸಿ ಕೊನೆಗಿರೋದು ಇದು ಒಂದೇ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಭಾರತದ ಬಂದರುಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಜವಾಹರಲಾಲ್ ನೆಹರು ಬಂದರು, ನವಶೇವಾ ಬಂದರು ಸರಿಯಾಗಿದೆ. ದೀನ್ ದಯಾಳ್ ಬಂದರು, ಕಾಂಡ್ಲಾ ಬಂದರು, ಇದು ಕೂಡ ಸರಿ ಇದೆ. ಕಾಮರಾಜರ್ ಬಂದರು, ಎನ್ನೋರ್ ಬಂದರು, ಇದು ಕೂಡ ಸರಿ ಇದೆ. ಇಲ್ಲಿ VO ಚಿದಂಬರಂ ಬಂದರು, VOC ಪೋರ್ಟ್ ಇದು, ಟ್ಯುಟಿಕಾರಿನ್ ಪೋರ್ಟ್, ಅದಕ್ಕಾಗಿ ಇದು ತಪ್ಪಿದು. ಇಲ್ಲಿ A, B ಮತ್ತೆ D ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮಧ್ಯಪ್ರದೇಶ ಹೋಗುತ್ತೆ, ಬಂಗಾಳ ಹೋಗುತ್ತೆ, ರಾಜಸ್ಥಾನ ಹೋಗುತ್ತೆ, ಬಿಹಾರದಲ್ಲಿ ಹೋಗೋದಿಲ್ಲ. ನೆಕ್ಸ್ಟ್ ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳು ಅಂತ. ದುರ್ಗಾಪುರ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ಡಿ ಎಂಬತಕ್ಕಂಥದ್ದು 3 ಬರಬೇಕು, ಇಲ್ಲಿ ಮಾತ್ರ ಇದೆ, ಹಾಗಾಗಿ ಆಪ್ಷನ್ 2 ಸರಿ. ಈಸಿಯಾಗಿ ಆನ್ಸರ್ ಮಾಡಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ ವಿಜಯವಾಡ ಎಲ್ರಿಗೂ ಕೂಡ ಗೊತ್ತಿದೆ, ಆಂಧ್ರ ಪ್ರದೇಶ ಅಂತ. B2 ಬರಬೇಕು. B2 ಎಲ್ಲಿದೆ? B4 ಬರಬೇಕು. B4 ಇಲ್ಲಿ ಒಂದೇ ಇದೆ. ಈ ರೀತಿಯಾಗಿ ಕೂಡ ಆನ್ಸರ್ ಮಾಡಬಹುದು. ಈಸಿಯಾಗಿ ಹೇಳ್ಕೊಡ್ತೀನಿ, ಓಕೆನಾ.
ಬನ್ನಿ ಮುಂದಿನ ಪ್ರಶ್ನೆ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ ಕೊಟ್ಟಿದ್ದಾರೆ. ಅದು ರೈನ್ ಜಲಮಾರ್ಗ ಅಂತ ಕರೀತಾರೆ. ಆಪ್ಷನ್ 2 ಸರಿ. ನೆಕ್ಸ್ಟ್ ಇಲ್ಲಿ ದ ಸದರನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗವು ಈ ಎರಡು ನಗರಗಳ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಎರಡು ನಗರ ಅಂತ ಅಂದ್ರೆ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಗರಗಳ ನಡುವೆ ಇದೇನ್ ಮಾಡುತ್ತೆ, ಸಂಪರ್ಕವನ್ನ ಕಲ್ಪಿಸುತ್ತದೆ. ಹಾಗಾಗಿ 4ನೇ ಆಪ್ಷನ್ ಏನಿದೆ ಇದು ಸರಿಯಾಗಿ ಇರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಏನಿದೆ ಇದು ಇಮ್ಯಾಜಿನರಿ ಲೈನ್, ಇದು ಇಮ್ಯಾಜಿನರಿ ಲೈನ್ ಇರ್ತವೆ. ಹಾಗಾಗಿ ಇಲ್ಲಿ ಬಿ ಸಿ ಎಂಬತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಎತ್ತರಕ್ಕೆ ಹೋದಂತೆ ಏನಪ್ಪಾ ಆಗತ್ತೆ ಅಂತ ಅಂದ್ರೆ ಇಲ್ಲಿ ಆ ಈ ಒಂದು ಹವಾಮಾನದ ಮೇಲೆ ಪ್ರಭಾವ ಬೀರಲ್ಲ ಅಂತ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನನ್ನ ಪ್ರಕಾರ ಆಪ್ಷನ್ ಬಿ ಮಾತ್ರ, ರೇಖಾಂಶ ಒಂದೇ ಬರಬೇಕು, ಲಾಂಗಿಟ್ಯೂಡ್ ಅಂತ. ಬಟ್ ಕೀ ಆನ್ಸರ್ಸ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಓಕೆನಾ, ಮಾರುತಗಳು ಇದು ಬರ್ತವೆ, ಹಾಗಾಗಿ ಡಿ ಇರ್ತಕ್ಕಂಥದ್ದು ತಪ್ಪಾಗ್ಬಿಡುತ್ತೆ. ಇದು ಅಲ್ಲ. ಇಲ್ಲಿ ಇದಾದ್ರೂ ಇರ್ಬೋದು. ಇಲ್ಲಿ ಎ ಅಂತಕ್ಕಂಥ ಎತ್ತರ ಕೂಡ ಕಂಟ್ರಿಬ್ಯೂಟ್ ಮಾಡುತ್ತೆ, ಹಾಗಾಗಿ ಬಿ ಮಾತ್ರ ಆಗ್ಬೇಕು. ನೋಡೋಣ ಏನ್ ಬರುತ್ತೆ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇರ್ತಕ್ಕಂಥದ್ದು, ಆದ್ದರಿಂದ ಇವುಗಳನ್ನು ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳು, ಇನ್ನು ಮುಂದೆ ಡೈರೆಕ್ಟ್ ಆಗಿ ನಿಮಗೆ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬರ್ತವೆ. ಓಕೆನಾ, ವಿ ಎ ಪರೀಕ್ಷೆಗೆ ಹಿಸ್ಟ್ರಿ ನಮ್ಮ ಒಂದು ಕ್ಲಾಸ್ ಏನ್ 20 ಕ್ಲಾಸ್ ಮಾಡಿದೀನಿ, ಅದರಲ್ಲಿ 100% ನಾನೇನ್ ಮಾಡ್ತೀನಿ ಇವಾಗ ಪ್ರೂಫ್ ತೋರಿಸ್ತೀನಿ. ಓಕೆನಾ, ಪ್ರೂಫ್ ತೋರಿಸ್ತೀನಿ, ನೋಡ್ಕೊಳ್ತಾ ಹೋಗಿ. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಸ್ಸಾಂ ರಾಜ್ಯದಲ್ಲಿ ಮಾತಾಡ್ತಾರೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಹಿಸ್ಟ್ರಿ ಹೇಳಬೇಕಾದ್ರೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಏನ್ ಕೊಟ್ಟಿದ್ದಾರೆ, ಈ ಕಡೆ ಪಟ್ಟಿ 1ರಲ್ಲಿ ಕರ್ತೃ ಇದೆ, ಪಟ್ಟಿ 2ರಲ್ಲಿ ಕೃತಿ ಇದೆ. ಮೊಹಮ್ಮದ್ ಇಕ್ಬಾಲ್ ಅಂತ ಕೊಟ್ಟಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಏನಾದ್ರೂ ಒಂದು ಕೃತಿ ಬರ್ದಿರ್ತಾರೆ. ಇವರು ಸ್ವಲ್ಪ ಮುಸ್ಲಿಂ ಅಂತ ನಮಗೆ ಕಾಣ್ತಾ ಇದ್ದಾರೆ. ಮುಸ್ಲಿಂ ಇರೋ ಕಾರಣ ನಮಗೇನ್ ಅನ್ಸುತ್ತೆ ಇದು ಇಲ್ಲಿ ಒಂದು ನಿಮಿಷ ಬಂದ್ರಿ. ಓಕೆ ಬನ್ನಿ, ಇವಾಗ ಮೊಹಮ್ಮದ್ ಇಕ್ಬಾಲ್ ಅಂತಕ್ಕಂಥ ರಿಲಿಜಿಯಸ್ ಗೆ ಸಂಬಂಧ ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ದ ರಿಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯನ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಕೊಟ್ಟಿದ್ದಾರೆ. ಇಸ್ಲಾಂ ಅಂತಾನಿದೆ, ಹಾಗಾಗಿ A3 ಬರಬೇಕು. A3 ಎಲ್ಲಿದೆ, ಇಲ್ಲಿ ಮಾತ್ರ ಇದೆ. ಹಾಗಾಗಿ ಆ ಆಪ್ಷನ್ ಸರಿ. ನೋಡಿ ಎಷ್ಟು ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದಿತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ. ಅದಕ್ಕಾಗಿ ನೀವು ಅನ್ಕೋಬೇಕು, ಇವೆಲ್ಲ ನೋಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಘಟನೆಗಳನ್ನ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಲಿಯನ್ ವಾಲಾಬಾಗ್ ದುರಂತ 1919, ಕ್ವಿಟ್ ಇಂಡಿಯಾ ಚಳವಳಿ 1942, ಬಂಗಾಳದ ವಿಭಜನೆ 1905, ಸೂರತ್ ವಿಭಜನೆ 1907 ಅಥವಾ 1906. ಹಾಗಾಗಿ ಮೊದಲು ಬರೋದು ಬಂಗಾಳದ ವಿಭಜನೆ, ಸಿ ಡಿ. ನೆಕ್ಸ್ಟ್ ಎ ಬಿ, ಯಾವುದು ಆಪ್ಷನ್ 2. ನೆಕ್ಸ್ಟ್ ಬನ್ನಿ, ಲೋಕಹಿತವಾದಿ ಎಂದು ಯಾರನ್ನ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಲೋಕಹಿತವಾದಿ ಅಂತ ಯಾರನ್ನ ಕರೀತಾರೆ ಅಂತ ತುಂಬಾ ಇಂಪಾರ್ಟೆಂಟ್. ಯಾರನ್ನ ಕರೀತಾರೆ ಲೋಕಹಿತವಾದಿ ಅಂತ? ಲೋಕಹಿತವಾದಿಯನ್ನ ಇಲ್ಲಿ ಜಿ ಎಚ್ ದೇಶ್ಮುಖ್ ಅವರನ್ನ ಇದೇ ರೀತಿಯಾಗಿ ಕರೀತಾರೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ ದೇವಾಲಯದ ನಿರ್ಮಾಣವನ್ನ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಮೊಜರೀಸ್ ಎಂಬತಕ್ಕಂಥ ಪ್ರದೇಶ. ಆಪ್ಷನ್ 3. ನೋಡಿ ಹೊಂದಿಸಿ ಬರೆಯಿರಿ ಅಂತ ಬಂದಿದೆ. ಸೆಂಟ್ರಲ್ ಕಾಲೇಜು ಬೆಂಗಳೂರು. ಶಾರದಾಂಬ ದೇವಾಲಯ ಶೃಂಗೇರಿಯ ಶಾರದಾಂಬ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಕಂಡು ಬರುತ್ತೆ. ಬಿ ಎಂಬತಕ್ಕಂಥದ್ದು 1 ಬರಬೇಕು. ಇಲ್ಲಿದೆ, ಇಲ್ಲಿ ಒಂದೇ ಇದೆ, ಹಾಗಾಗಿ ಇದೆ ಸರಿ. ನೆಕ್ಸ್ಟ್ ಬನ್ನಿ, ಎಲಿಮಿನೇಷನ್ ಟೆಕ್ನಿಕ್ ಮಾತ್ರ ತುಂಬಾ ಯೂಸ್ ಆಗ್ಬಿಟ್ಟಿದೆ ಇಲ್ಲಿ. ಓಕೆನಾ, ಎಲಿಮಿನೇಷನ್ ಟೆಕ್ನಿಕ್ ಏನಿದೆ ತುಂಬಾ ಯೂಸ್ ಆಗಿದೆ. ನೋಡಿ ಇಲ್ಲೇನ್ ಕೊಟ್ಟಿದ್ದಾರೆ, ವಿಷ್ಣುವರ್ಧನನ ಬಗ್ಗೆ ಕೊಟ್ಟಿದ್ದಾರೆ. ಹೊಯ್ಸಳರ ಒಂದು ವಿಷ್ಣುವರ್ಧನನ ಬಗ್ಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ಹೇಳಬೇಕಾದ್ರೆ 100% ಇವನ ಬಗ್ಗೆ ಹೇಳಿದ್ದೆ ನಾನು. ಓಕೆನಾ, ನಾನು ವಿ ಎ ತರಗತಿಯನ್ನು ಏನು ಹೊಯ್ಸಳ ತರಗತಿಯನ್ನು ನೋಡಿ ನೀವು ವಿಷ್ಣುವರ್ಧನನ ಬಗ್ಗೆ ಎಲ್ಲವೂ ಕೂಡ ಹೇಳಿದ್ದೀನಿ. ವಿಷ್ಣುವರ್ಧನನ್ನು ನೊಳಂಬವಾಡಿಗೊಂಡ ಎಂಬತಕ್ಕಂಥ ಬಿರುದನ್ನು ಹೊಂದಿದ್ದನು. ಸರಿ.
ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನ ನೀಡಿದನು. ಸರಿ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ತಪ್ಪಿದು. ಚೋಳರಿಗೂ ಮತ್ತು ಇವರಿಗೆ ತುಂಬಾ ಜಗಳ ಆಗ್ತಾ ಇದ್ವು, ಅದಕ್ಕೆ ವಿವಾಹ ಆಗ್ಲಿಲ್ಲ ಇನ್ನು. ನೆಕ್ಸ್ಟ್ ಇಲ್ಲಿ ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ್ದನು. ಸರಿ. ಎ ಬಿ ಡಿ ಸರಿ ಆಗತ್ತೆ. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿ ಉತ್ತರ. ಬಿ ಎ ಪರೀಕ್ಷೆಗೆ ನೀವು ನೋಡಬಹುದು 100% ಲಿಂದ ಪ್ರಶ್ನೆ ಬಂದಿದೆ. ಪ್ರೂಫ್ ವಿಡಿಯೋ ಇದು. ಓಕೆನಾ. ನೆಕ್ಸ್ಟ್ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಕೆಳಗಿನ ಯಾರನ್ನು ಸಾಹಿತ್ಯ ಸಮಾರಂಗಣ ಅಂತ ಕೊಟ್ಟಿದ್ದಾರೆ. ಸಂಗೀತ ಸಾಹಿತ್ಯ ಸಮಾರಂಗಣ, ಸಂಗೀತ ಸಾಹಿತ್ಯ ಸಮಾರಂಗಣ, ಸಂಗೀತ ಸಾಹಿತ್ಯ ಸಮಾರಂಗಣ ಅಂತ ಯಾರನ್ನ ಕರಿತಾ ಇದ್ರು ಅಂತ ನೋಡಿ. ಸಂಗೀತ ಸಾಹಿತ್ಯ ಸಮಾರಂಗಣ ಅಂತ ಇಲ್ಲಿ ಯಾರನ್ನ ಕರಿತಾ ಇದ್ರಪ್ಪ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ಸಂಗೀತ ಸಾಹಿತ್ಯ ಸಮಾರಂಗಣ ಅಂತಕ್ಕಂಥದ್ದು ಸಂಗೀತ ಸಾಹಿತ್ಯ ಸಮಾರಂಗಣ ಸಾರ್ವಭೌಮ. ಈ ಒಂದು ಬಿರುದನ್ನ ಪಡೆದುಕೊಂಡವರು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರಪ್ಪ ಈ ಒಂದು ಸಾರ್ವಭೌಮ ಎಂತಕ್ಕಂಥ ಒಂದು ಬಿರುದನ್ನ ತಗೊಂಡವರು ಅಂತ ಅಂದ್ರೆ ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿ ಇರತಕ್ಕಂಥ ಒಂದು ಅಭಿಭಟ್ಟ ನಾರಾಯಣ ದಾಸು ಎಂತಕ್ಕಂಥ ಒಂದು ತಗೊಂಡಿರ್ತಾನೆ. ಬಟ್ ಇಲ್ಲಿ ಕೊಟ್ಟಿಲ್ಲ. ಅಲ್ಲಸಾನಿ ಪೆದ್ದಣ್ಣ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಆಪ್ಷನ್ ಏನ್ ಬರುತ್ತೆ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಭಾರತದ ಮೇಲಿನ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶಕರ ದಾಳಿ, ಇಂಡೋ ಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ದಾಳಿ ಅಂತ ಕೊಟ್ಟಿದ್ದಾರೆ. ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೆ IESPK ಅಂತ. ಇಂಡೋ ಗ್ರೀಕ್ಸ್, ಸಕ, ಪಲ್ಲವ, ಕುಶಾನ ಅಂತ. ಇಂಡೋ ಗ್ರೀಕ್ಸ್ ಬಿ, ನೆಕ್ಸ್ಟ್ ಸಕ ಎ, ಬಿ ಎ, ನೆಕ್ಸ್ಟ್ ISP, ಪಿ ಯಾವುದು ಡಿ, BADC. BADC ಎಲ್ಲೈತೆ ಆಪ್ಷನ್ 2. ಓಕೆನಾ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಓಕೆನಾ. ನಿನ್ನೆ ಕ್ಲಾಸ್ ಅಲ್ಲಿ ಸೇಮ್ ಕ್ವಶನ್ ಬಂದಿದೆ. PN ಕೃಷ್ಣಮೂರ್ತಿ, VPM ಮಾಧವರಾವ್, ಅದಾದ ಮೇಲೆ ಆನಂದರಾವ್ ಎಂತಕ್ಕಂಥವ್ರು. ಓಕೆನಾ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಇದೆ. ಈ 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು ಅಂತ ಇದೆ. ನೆಕ್ಸ್ಟ್ ಎರಡನೇದು, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು ಅಂತ ಇದೆ. ಹಾಗಾಗಿ ಎರಡು ಕೂಡ ಇಲ್ಲಿ ಏನಿದೆ ಅಂತ ಅಂದ್ರೆ ಸರಿ. ಎರಡು ಕೂಡ ಸರಿ. ಮತ್ತೆ ಎರಡು ಕೂಡ ಇಲ್ಲಿ ಸಂಬಂಧ ಹೊಂದಿದೆ. ಎರಡು ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದೆ. ರಣಜಿತ್ ಸಿಂಗ್ ಮತ್ತು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಬ್ರಿಟಿಷರ ಆಕ್ರಮಣದಿಂದಾಗಿ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಮತ್ತೆ ಇಲ್ಲಿ ಕರೆಕ್ಟ್ ಸಂಬಂಧ ಹೊಂದಿದೆ. ಹಾಗಾಗಿ ಎರಡೂ ಕೂಡ ಇಲ್ಲಿ ಸರಿ. ಆಪ್ಷನ್ 4. ಅದೇ ರೀತಿ ಬನ್ನಿ ಇಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಗಧ ಎಂತಕ್ಕಂಥದ್ದು ರಾಜ್ಯಗಳಿಗೆ ಸಂಬಂಧ ಹೊಂದಿದೆ. ಡಿ ಎಂತಕ್ಕಂಥದ್ದು 2 ಬರಬೇಕು. ಎಲ್ಲಿದೆ? 1ರಲ್ಲಿ ಮಾತ್ರ ಇದೆ. ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು. ಎಲಿಮಿನೇಷನ್ ಎಷ್ಟು ಈಸಿಯಾಗಿ ಬರ್ತಾ ಇತ್ತು ಅಂತ ಅಂದ್ರೆ ಒಂದೊಂದು ಗೊತ್ತಿದ್ರು ನಾವು ಆನ್ಸರ್ ಮಾಡಬಹುದಿತ್ತು. ಮತ್ತೆ ಇಲ್ಲಿ ಈ ಕೆಳಗಿನವರಲ್ಲಿ ಯಾರು ಋಗ್ವೇದದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಪ್ರಜಾಪತಿ ಅಲ್ಲ, ಗೊತ್ತಿರಲಿ. ನೆಕ್ಸ್ಟ್ ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಏನಪ್ಪಾ ಅಂತ ಅಂದ್ರೆ ಎರಡು ಕೂಡ ಸರಿ. ಬಟ್ ಏನಪ್ಪಾ ಅಂತ ಅಂದ್ರೆ 14 ಮತ್ತು 18 ನಿಗದಿಪಡಿಸಿತು ಅಂತ ಏನಿದೆ ಇದು ಕರೆಕ್ಟ್ ಆಗಿ ವಿವರಣೆ ಕೊಡ್ತಾ ಇಲ್ಲ. ಹಾಗಾಗಿ 1ನೇ ಹೇಳಿಕೆಯಲ್ಲಿ ಸರಿ. ಕೆಳಗಿನ ಯಾವ ಕೃತಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಣಭಟ್ಟನ ಹರ್ಷಚರಿತ ಎಂತಕ್ಕಂಥ ಒಂದು ಕೃತಿಯನ್ನ ಇವರಿಗೆ ಹೋಲಿಸಲಾಗಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಮಾಡಿಲ್ಲ ಅಂತ. 1ನೇ ಆದಿತ್ಯ ಚೋಳ ಮಾಡಲಿಲ್ಲ. ಓಕೆನಾ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪುರಾನ್ ಕಿಲಾ ಕೂಡ ಹೊಂದಿದೆ. ರೋಹ್ಸರ್ ಕೋಟೆಯನ್ನು ಹೊಂದಿದೆ. ಸಸಾರಂ ಸಮಾಧಿ ಇವನ ಸಮಾಧಿನೇ ಹೌದಿದು. ಕುಶ್ ಕಿ ಸಿರಿ ಅಂತ ಹೊಂದಿಲ್ಲ. ಇದು ನೋಡೋಣ ಆಪ್ಷನ್ ಏನ್ ಬರುತ್ತೆ. ನೆಕ್ಸ್ಟ್ ಕೊನೆ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಗುರು ರಾಮದಾಸರು, ಗುರು ಅರ್ಜುನ ದೇವರು, ಗುರು ಹರಗೋವಿಂದ್ ಮತ್ತೆ ಗುರು ಗೋವಿಂದ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಗುರು ಗೋವಿಂದ್ ಸಿಂಗ್ ಖಾಲ್ಸಾ ಸ್ಥಾಪನೆ ಮಾಡ್ತಾರೆ. ಡಿ ಎಂತಕ್ಕಂಥದ್ದು 3 ಬರಬೇಕು. ಇಲ್ಲಿ ಸರಿ ಇದೆ. ಎ ಎಂತಕ್ಕಂಥದ್ದು 4 ಬರಬೇಕು. ಗುರು ರಾಮದಾಸರು ಅಮೃತ್ಸರ ನಗರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ 3 ಸರಿಯಾದ ಉತ್ತರ. ನೋಡಿ ಇದಾಗಿತ್ತು ಇವತ್ತಿನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನ ಒಂದು ವಿಡಿಯೋ. ನಿಮಗೇನಾದ್ರೂ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ. ಮತ್ತೆ ಇಲ್ಲಿ ಸಂಪೂರ್ಣ ಬ್ಯಾಚ್ ನ ಯಾರಾದ್ರೂ ಪರ್ಚೇಸ್ ಮಾಡೋರಿದ್ರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಆಗುತ್ತೆ. ಈ ಒಂದು 501 ರೂಪಾಯಿಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು VA ಬ್ಯಾಚ್ ಸಿಗುತ್ತೆ. ಯಾರು ಬೇಕು ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಬನ್ನಿ ಈ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.